ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಎಲ್ಲ ವಿವಾದ ನಡುವೆಯೂ ಫಾರಿನ್ ಟ್ರಿಪ್ಗೆ ಫ್ಲೈಟ್ ಏರೇ ಬಿಟ್ರು ನಮ್ಮ ಶಾಸಕರುಗಳು. ಹೌದು, ಕೊನೆಗೂ ಎಲ್ಲ ವಿವಾದಗಳ ನಡುವೆಯೂ ಫಾರಿನ್ ಟ್ರಿಪ್ಗೆ ಹೊರಟೆ ಹೋದ್ರು ಎಲ್ಲ ಕೈ ಶಾಸಕರು. ಒಂದು ಕಡೆ ಸಿಎಂ ಬಣದವರು ಫಾರಿನ್ ಟ್ರಿಪ್ಗೆ ಹೋಗಿದ್ರೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ಅವರ ಬಣದವರು ರೆಸಾರ್ಟ್ ಅಲ್ಲಿ ಕೂತು ಮೀಟಿಂಗ್ಗೆ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಬೆಂಬಲಿಗರ ಘೋಷಣೆ ಕೂಗುತ್ತಾ ಫ್ಲೈಟ್ ಏರಿದ ಶಾಸಕರು ಏನಿಲ್ಲ ಅಂತಲೇ ಫೆಬ್ರವರಿ 17ರ ರಾತ್ರಿ ಲಗೇಜ್ ಸಮೇತ ಫ್ಲೈಟ್ ಏರಿದ ಶಾಸಕ ಪುಟ್ಟರಂಗ ಶೆಟ್ಟಿ ಮತ್ತು ಅವರ ತಂಡ. ಹೌದು, ಜನರ ಸಮಸ್ಯೆ ಏನು, ಜನರ ಸಮಸ್ಯೆಗೆ ಪರಿಹಾರ ಏನು, ಪ್ರತಿನಿತ್ಯ ಜನರು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರ ಕೂಗೇನು, ಅದನ್ನ ನಾವು ಕೇಳಿಸ್ಕೋಬೇಕು. ಇಲ್ಲ, ಅದ್ಯಾವುದು ಅವಶ್ಯಕತೆ ಇಲ್ಲ. ನಮಗೊಂದು ರಿಲೀಫ್ ಬೇಕು, ನಾವೇನೋ ಮಾಡ್ಲಿಕ್ಕೆ ಹೊರಟಿದ್ದೀವಿ, ನಾವು ಅದನ್ನ ಮಾಡೇ ತೀರ್ತೀವಿ ಅನ್ನುವ ರೀತಿಯಲ್ಲಿ ಎಲ್ಲ ಶಾಸಕರು ನಿನ್ನೆ ರಾತ್ರಿನೇ ಫ್ಲೈಟ್ ಏರಿ ವಿದೇಶದ ಕಡೆ ಪ್ರಯಾಣ ಬೆಳೆಸಿದ್ರು. ಹೌದು, ಈ ಫಾರಿನ್ ಟ್ರಿಪ್ ಕಂಪ್ಲೀಟ್ ಡೀಟೇಲ್ಸ್ ಏನಪ್ಪ ಅಂತಂದ್ರೆ ಅದನ್ನ ನಾನು ಕೊಡ್ತಾ ಹೋಗ್ತೀನಿ, ನೀವು ನೋಡಿ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ನಿಮ್ಗೆ ಗೊತ್ತಿರೋ ಹಾಗೆ 2-3 ದಿನಗಳಿಂದ ಈ ಫಾರಿನ್ ಟ್ರಿಪ್ ವಿಚಾರ ಸಾಕಷ್ಟು ಸುದ್ದಿಯಲ್ಲಿತ್ತು. ಒಟ್ಟು 27 ಸದಸ್ಯರು ಮೊದಲು ಯೋಚಿಸಿದ್ರು. ಅಂತಿಮವಾಗಿ 22ರಿಂದ 25 ಸದಸ್ಯರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಟ್ರಿಪ್ಗೆ ಹೋಗಿದ್ದಾರೆ. 2 ದೇಶ, ಒಂದು ದೇಶ ಅಲ್ಲ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಟ್ರಿಪ್ಗೆ ನಮ್ಮ ಎಲ್ಲ ಕೈ ಶಾಸಕರು ಹೋಗಿರುವಂಥದ್ದು. ಸುಮಾರು 22ರಿಂದ 25 ಸದಸ್ಯರು. ಇನ್ನು ಈ ತಂಡ ಯಾವಾಗಪ್ಪ ವಾಪಸ್ ಬರುತ್ತೆ ಅಂತ ಅಂದ್ರೆ, ಸುಮಾರು 15 ದಿನಗಳ ನಂತರ ಮಾರ್ಚ್ 1 ಅಥವಾ ಮಾರ್ಚ್ 3ರಂದು ವಾಪಸ್ ಆಗುವ ನಿರೀಕ್ಷೆ ಇದೆ. ಕನ್ಫರ್ಮ್ ಆಗಿ ಅದೇ ಡೇಟಿಗೆ ವಾಪಸ್ ಆಗ್ತಾರೆ ಅಂತನೂ ಅಲ್ಲ. ಅವರ ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಮಾರ್ಚ್ 1 ಅಥವಾ 3 ಅಂದ್ರೆ ಸುಮಾರು 15 ದಿನಗಳ ನಂತರ ವಾಪಸ್ ಬರುವಂತಹ ನಿರೀಕ್ಷೆ ಇದೆ. ಇನ್ನು ಯಾವ ಶಾಸಕರು ಫಾರಿನ್ ಟ್ರಿಪ್ ಕೈಗೊಂಡಿದ್ದಾರೆ ಅಂತ ನೋಡೋದಾದ್ರೆ, ಪಶುಸಂಗೋಪನಾ ಸಚಿವರು ಕೆ ವೆಂಕಟೇಶ್ ಅವರು, ಇನ್ನು ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ, ಎಚ್ ಡಿ ತಮ್ಮಯ್ಯ, ಹಂಪನಗೌಡ ಬದರ್ಲಿ, ಆಮೇಲೆ ಯಶವಂತರಾಯಗೌಡ ಪಾಟೀಲ್ ಹಾಗೂ ರಾಘವೇಂದ್ರ ಹಿಟ್ನಾಳ್, ಬಸವನಗೌಡ ದದ್ದಲ್, ಬಸವನಗೌಡ ತುರುವಿಹಾಳ, ಎ.ಆರ್. ಕೃಷ್ಣಮೂರ್ತಿ, ಬಿ ದೇವೇಂದ್ರಪ್ಪ, ಬಿ.ಎಂ. ನಾಗರಾಜ್, ಜೆ.ಟಿ. ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಶಿವಕುಮಾರ್ ವಿಧಾನ ಪರಿಷತ್ ಸದಸ್ಯ ಹಾಗೂ ಡಿ ತಮ್ಮಯ್ಯ ವಿಧಾನ ಪರಿಷತ್ ಸದಸ್ಯ, ಶರಣಗೌಡ ಬಯ್ಯಾಪುರ ವಿಧಾನ ಪರಿಷತ್ನ ಸದಸ್ಯರು, ಇನ್ನು ವಸಂತ್ ಕುಮಾರ್. ಈ ತಂಡದಲ್ಲಿ ಮುಖ್ಯಮಂತ್ರಿಯವರ ಆಪ್ತ ಬಣದವರು ಹೆಚ್ಚು ಇದ್ದಾರೆ ಎಂದು ಹೇಳಲಾಗ್ತಿದೆ. ಅಂದ್ರೆ ಪ್ರಾಣಿ ಸಂಗೋಪನೆ ಅಥವಾ ಪಶುಸಂಗೋಪನೆಯ ಸಚಿವರು ಏನಿದ್ದಾರೆ ಕೆ ವೆಂಕಟೇಶ್ ಅವರು ಈ ತಂಡದ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಈ ಟ್ರಿಪ್ ನ ಪ್ಲಾನು ಅಥವಾ ಈ ಟ್ರಿಪ್ ಬಗ್ಗೆ ಕೋರ್ಡಿನೇಷನ್ ಯಾರು ಮಾಡ್ತಾ ಇರ್ತಾರೆ ಅಂದ್ರೆ ಕೆ ವೆಂಕಟೇಶ್ ಅವರು ಮಾಡ್ತಾ ಇರ್ತಾರೆ. ಇವರು ನಿಮ್ಗೆಲ್ಲ ತಿಳಿದೇ ಇರುವ ಹಾಗೆ ಪಶುಸಂಗೋಪನಾ ಸಚಿವರು. ಅಧಿಕೃತವಾಗಿ ಇದನ್ನ ಕೃಷಿ ಮತ್ತು ಪ್ರಾಣಿ ಸಂಗೋಪನೆ ಕುರಿತ ಅಧ್ಯಯನ ಪ್ರವಾಸ ಎಂದು ಕರೆಯಲಾಗ್ತಾ ಇದೆ. ಹೌದು, ಅಧಿಕೃತವಾಗಿ ಈ ಟ್ರಿಪ್ ನ ಏನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಏನ್ ಹೋಗ್ತಾ ಇದ್ದಾರೆ, ಈ ಟ್ರಿಪ್ ನ ಅಧಿಕೃತವಾಗಿ ಇದಕ್ಕೊಂದು ಹೆಸರಿಡಲಾಗಿದೆ. ಏನಪ್ಪಾ ಅದಂತಂದ್ರೆ ಕೃಷಿ ಮತ್ತು ಪ್ರಾಣಿ ಸಂಗೋಪನೆ ಕುರಿತಾದ ಒಂದು ಅಧ್ಯಯನ ಪ್ರವಾಸ ಅಂತ ಕರೆಯಲಾಗ್ತಾ ಇದೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಅಧಿಕಾರ ಹಂಚಿಕೆ ಮತ್ತು ನಾಯಕತ್ವ ಬದಲಾವಣೆ ಚರ್ಚೆಗಳ ನಡುವೆ ಈ ಪ್ರವಾಸವು ಕ್ಯಾಂಪ್ ಪಾಲಿಟಿಕ್ಸ್ ಎಂಬ ಸಂಶಯವನ್ನ ಹುಟ್ಟುಹಾಕಿದೆ. ಯಾಕಂತಂದ್ರೆ ಇವಾಗ ನಿಜವಾಗ್ಲೂ ಪ್ರಾಣಿ ಮತ್ತು ಕೃಷಿ ಸಂಗೋಪನಾ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಪ್ರವಾಸ ಕೈಗೊಂಡಿದ್ರೆ, ಅದಕ್ಕೆ ಸಂಬಂಧಪಟ್ಟ ಅಧ್ಯಯನ ಅಥವಾ ತರಬೇತಿಗೋಸ್ಕರ ಇವರು ವಿದೇಶ ಪ್ರಯಾಣವನ್ನ ಮಾಡ್ತಾ ಇದ್ರೆ, ಇಲ್ಲಿ ಯಾಕೆ ಬರೀ ಸಿಎಂ ಆಪ್ತರು ಮಾತ್ರ ಇದ್ದಾರೆ, ಯಾಕೆ ಡಿಕೆಶಿ ಅವರ ಆಪ್ತರು ಇಲ್ಲ ಅನ್ನೋ ಒಂದಿಷ್ಟು ಗೊಂದಲ. ಜೊತೆಗೆ ಯಾಕೆ ಸುಮಾರು 22ರಿಂದ 25 ಶಾಸಕರು ಹೋಗಿದ್ ಯಾಕೆ, ಅದರ ಅವಶ್ಯಕತೆ ಇತ್ತಾ? ಎಷ್ಟು ಜನ ಬೇಕು, ಸ್ವಲ್ಪ ಜನ ಮಾತ್ರ ಹೋಗ್ಬೋದಿತ್ತು. ಇಲ್ಲ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಶಾಸಕರು ಮತ್ತು ಅಧಿಕಾರಿಗಳು ಮಾತ್ರ ಹೋಗ್ಬೋದಿತ್ತು. ಯಾಕೆ ಬೇರೆ ಬೇರೆ ಶಾಸಕರು, ಕಾಂಗ್ರೆಸ್ ಶಾಸಕರೇ ಹೋಗಿದ್ದಾರೆ ಅನ್ನೋ ಒಂದಿಷ್ಟು ಗೊಂದಲಗಳಿದೆ. ಹಣಕಾಸಿನ ವಿಷಯದಲ್ಲಿ ಇನ್ನು ನೋಡೋದಾದ್ರೆ, ಸರ್ಕಾರದಿಂದ ಯಾವುದೇ ವೆಚ್ಚ ಮಾಡಲಾಗ್ತಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಪ್ರವಾಸ ಕೈಗೊಂಡಿದ್ದಾರೆ ಎಂದು ಸರ್ಕಾರ ಮತ್ತು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೌದು, ಆದ್ರೆ ವಿರೋಧ ಪಕ್ಷವಾದ ಬಿಜೆಪಿ ಈ ಪ್ರವಾಸವನ್ನ ತೀವ್ರವಾಗಿ ಟೀಕಿಸಿದೆ.
ರಾಜ್ಯವು ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿದೆ ಎಂದು ಹೇಳುತ್ತಿರುವ ಹೊತ್ತಿನಲ್ಲಿ ಶಾಸಕರ ಈ ಐಷಾರಾಮಿ ಪ್ರವಾಸವು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿಸ್ತಾ ಇದೆ. ಯಾಕಂತಂದ್ರೆ ನಮ್ಗೆಲ್ಲ ತಿಳಿದೇ ಇರೋ ಹಾಗೆ ಒಬ್ಬ ನಾರ್ಮಲ್ ವ್ಯಕ್ತಿ ಅಥವಾ ನಮ್ಮ ದೇಶದ ಪ್ರಜೆ ಫಾರಿನ್ ಟ್ರಿಪ್ ಅಥವಾ ವಿದೇಶದ ಪ್ರವಾಸವನ್ನ ಕೈಗೊಳ್ತಾನೆ ಅಂತ ಅಂದ್ರೆ ಅದಕ್ಕೆ ಸುಮಾರು ಒಂದು ಮಿನಿಮಮ್ ಅಂತಂದ್ರೂ ಫ್ಲೈಟ್ ಟಿಕೆಟು, ಅವರ ಖರ್ಚು ವೆಚ್ಚ, ಅಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾದಂತಹ ವೆಚ್ಚ, ಊಟ ತಿಂಡಿ ವೆಚ್ಚ ಎಲ್ಲ ಸೇರಿಸಿದ್ರು ಒಂದು 2 ಲಕ್ಷ ರೂಪಾಯಿ ಒಂದು ವ್ಯಕ್ತಿಗೆ ತಗಲತ್ತೆ ಸಾಮಾನ್ಯವಾಗಿ ಒಂದು ದೇಶದ ಪ್ರಜೆ ಹೋಗ್ಬೇಕಂತಂದ್ರೆ. ಇನ್ನು ನಮ್ಮ ಶಾಸಕರುಗಳು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಒಬ್ರು ಮಂತ್ರಿನೂ ಕೂಡ ಇದ್ದಾರೆ ಅಂತ ಅಂದ್ರೆ ಅವರು ಒಂದು ಐಷಾರಾಮಿ ಆದಂತಹ ಈ ಟ್ರಿಪ್ನ ಐಷಾರಾಮಿಯ ರೀತಿಯಲ್ಲಿ ಖರ್ಚು ಮಾಡ್ತಾರೆ, ಐಷಾರಾಮಿಯ ಪ್ರವಾಸದ ರೀತಿ ಇದನ್ನ ನೋಡ್ತಾರೆ. ಇಂತಹ ಸಮಯದಲ್ಲಿ ಈ ಈಗಾಗಲೇ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯದ್ದು ಸಾಕಷ್ಟು ಕುಂಠಿತ ಆಗಿದೆ, ಸಾಕಷ್ಟು ಬಿಕ್ಕಟ್ಟಿನ ಸಿಚುವೇಶನ್ ಅಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಶಾಸಕರ ನ್ಯೂಜಿಲ್ಯಾಂಡ್ ಅಥವಾ ಆಸ್ಟ್ರೇಲಿಯಾ ಟ್ರಿಪ್ನ ಅವಶ್ಯಕತೆ ಇದೆಯಾ? ಹಾಗಾದ್ರೆ ಈ ಐಷಾರಾಮಿ ಪ್ರವಾಸದಲ್ಲಿ ಜನರ ದುಂಡು ವೆಚ್ಚ ಆಗ್ತಾ ಇದೆಯಾ ಅಂತ ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಅಸಮಾಧಾನ. ಒಟ್ಟಾರೆ ಈ ಪ್ರವಾಸವು ಕೇವಲ ಅಧ್ಯಯನ ಪ್ರವಾಸವೇ ಅಥವಾ ರಾಜಕೀಯ ತಂತ್ರದ ಭಾಗವೇ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಒಟ್ಟಾರೆ ಶಾಸಕರು ಹೋಗುವಾಗ ಎಲ್ರೂ ಇದು ನಮ್ಮದೇ ಸ್ವಂತ ಖರ್ಚಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ನಮ್ಮ ಕೌಟುಂಬಿಕ ಪ್ರವಾಸದ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಬಟ್ ಹೋಗುವಾಗ ಮಾತ್ರ ಎಲ್ಲ ಗುಂಪಾಗಿ ತಂಡವಾಗಿ ಫ್ಲೈಟ್ ಅನ್ನ ಏರ್ತಾರೆ, ಇಲ್ಲಿಂದ ಪ್ರವಾಸವನ್ನ ಕೈಗೊಳ್ತಾರೆ. ಇನ್ನು ಹೈಕಮಾಂಡ್ ಗಮನಕ್ಕಿದೆಯಾ, ಹೈಕಮಾಂಡ್ ಅವ್ರನ್ನ ಕೇಳಿದೀರಾ ಅಂತಂದ್ರೆ ನಾವು ಯಾಕೆ ಕೇಳಬೇಕು, ನಮ್ಮ ವೈಯಕ್ತಿಕ ಪ್ರವಾಸ ಇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಪಶುಸಂಗೋಪನಾ ಇಲಾಖೆಯಿಂದ ಪಶು ಅಧ್ಯಯನ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಾಸ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿ ಹೆಸರು ಕೂಡ ಇಟ್ಟಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಈ ಪ್ರವಾಸ ಗೊಂದಲದ ಗೂಡಾಗಿದೆ. ಇದಕ್ಕೆ ಆನ್ಸರ್ ಹೈಕಮಾಂಡ್ ಅಥವಾ ನಮ್ಮ ಸರ್ಕಾರ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಈ ಶಾಸಕರುಗಳು ಏನು ಟ್ರಿಪ್ ಮುಗಿಸಿ ವಾಪಸ್ ಬರ್ತಾರೆ ಅವರೇ ಕೊಡ್ಬೇಕು ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ, ಏನು ಉತ್ತರ ಬರ್ಬೋದು ಅಂತ ಹೇಳಿ. ಒಟ್ಟಾರೆ ಜನರ ದುಡ್ಡು ವೆಚ್ಚ ಆಗ್ತಾ ಇದೆಯೋ ಅಥವಾ ರಾಜಕೀಯ ಅವರವರು ಪರ್ಸನಲ್ ದುಡ್ಡನ್ನ ಖರ್ಚು ಮಾಡ್ಕೊಂಡು ಹೋಗ್ತಾ ಇದಾರೋ ಗೊತ್ತಿಲ್ಲ ಶಾಸಕರು. ಒಟ್ಟಾರೆ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಸಮಾಧಾನ ಮೂಡಿ ಬಂದಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.